ಜಪಾನ್ ದೇಶಕ್ಕೆ ಇಂದೇ ಪೆಟ್ರೋಲ್ ಡೀಸೆಲ್ ಬರೋದು ನಿಂತು ಹೋದ್ರೂ ಕೂಡ 254 ದಿನಗಳ ಕಾಲ ಅಂದ್ರೆ ಸುಮಾರು 8 ತಿಂಗಳಗಳವರೆಗೆ ದೇಶವನ್ನ ಆರಾಮಾಗಿ ಮೇಂಟೈನ್ ಮಾಡಿ ನಡೆಸಿಕೊಂಡು ಹೋಗುವಂತಹ ಕೆಪಾಸಿಟಿನ ಜಪಾನ್ ದೇಶ ಮಾಡಿಕೊಂಡಿದೆ. ಹೇಗೆ ಅಂದ್ರೆ ಇವರು ಅಷ್ಟು ದಿನಗಳಿಗೆ ಆಗುವಂತಹ ತೈಲವನ್ನ ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ. ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ತುರ್ತು ತೈಲ ಸಂಗ್ರಹಾಲಯಗಳಲ್ಲಿ ಒಂದಾಗಿದೆ. ಜಪಾನ್ನಲ್ಲಿ ತೈಲ ಬಾವಿಗಳಿಲ್ಲ, ಹಾಗಾಗಿ 95% ಅಷ್ಟು ತೈಲವನ್ನ ಇವರು ಮಿಡಲ್ ಈಸ್ಟ್ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಾರೆ. ಒಂದು ವೇಳೆ ಯುದ್ಧ ಅಥವಾ ಹಡಗುಗಳ ಸಂಚಾರಕ್ಕೆ ಅಡ್ಡಿಯಾದ್ರೆ ದೇಶದ ಸ್ಥಿತಿಗತಿಗಳು ನಿಂತು ಹೋಗಬಾರದು ಅನ್ನೋ ಮುನ್ನೆಚ್ಚರಿಕೆ ವಹಿಸಿ ಸಮುದ್ರದಡಿಯಲ್ಲಿ ದೊಡ್ಡ ಬೆಟ್ಟ ಗುಡ್ಡಗಳ ಅಡಿಯಲ್ಲಿ ಲಕ್ಷಾಂತರ ಬ್ಯಾರೆಲ್ ತೈಲವನ್ನ ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ. ಇಲ್ಲೂ ಕೂಡ ಯುದ್ಧದ ಬಿಸಿ ಮುಟ್ಟಿದೆ. 2 ವಾರಗಳ ಹಿಂದೆ 140 ಯೆನ್ ಪರ್ ಲೀಟರ್ ಇದ್ದ ಪೆಟ್ರೋಲ್ ಬೆಲೆ ಈಗ 190 ಯೆನ್ ಪರ್ ಲೀಟರ್ ಆಗಿದೆ. ಹಾಗಾಗಿ ಸುಮಾರು 8 ಕೋಟಿ ಬ್ಯಾರೆಲ್ ಅಂದ್ರೆ 45 ದಿನಗಳ ಬೇಡಿಕೆಯ ತೈಲವನ್ನ ಜಪಾನ್ ಬಿಡುಗಡೆ ಮಾಡ್ತಾ ಇದೆ. ಯಾಕಂದ್ರೆ ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯಿಂದ ತೈಲ ಪೂರೈಕೆಯಲ್ಲಿ ಉಂಟಾಗುತ್ತಿರೋ ವ್ಯತ್ಯಾಸ ಹಾಗೆ ಬೆಲೆ ಏರಿಕೆಯನ್ನ ನಿಯಂತ್ರಿಸಲು ಸ್ಟಾಕ್ ಫೈಲ್ಸ್ ನ ರಿಲೀಸ್ ಮಾಡ್ತಾ ಇದೆ. ಜಪಾನ್ ತೈಲ ಸಂಗ್ರಹಣೆ ಮಾಡಿ ಇಟ್ಕೊಂಡಿರೋ ಹಾಗೆ LPG ಗ್ಯಾಸ್ ಅನ್ನು ಕೂಡ -42 ಡಿಗ್ರಿ ಟೆಂಪರೇಚರ್ ಅಲ್ಲಿ ಫ್ರೀಸ್ ಮಾಡಿ ದೊಡ್ಡ ಟ್ಯಾಂಕರ್ ಗಳಲ್ಲಿ ಕೂಡ ಸಂಗ್ರಹ ಮಾಡಿ ಇಟ್ಕೊಂಡಿದೆ. ಇದರಿಂದ 110 ದಿನಗಳವರೆಗೆ ದೇಶಕ್ಕೆ ಬೇಕಾಗುವ ಗ್ಯಾಸ್ ಪೂರೈಕೆಗೆ ನೆರವಾಗುತ್ತೆ. ನಮ್ಮ ಭಾರತ ಕೂಡ ತೈಲ ಸಂಗ್ರಹ ಮಾಡ್ತಿದ್ಯಾ ಅನ್ನೋದಾದ್ರೆ ಹೌದು, ನಮ್ಮಲ್ಲೂ ಕೂಡ ತೈಲ ಸಂಗ್ರಹ ಆಗ್ತಾ ಇದೆ. ನಮ್ಮಲ್ಲಿರೋ ಪಾಪ್ಯುಲೇಷನ್ಗೆ ನಾವು ಸಂಗ್ರಹ ಮಾಡಿಟ್ಟಿರೋ ತೈಲ 74 ದಿನಗಳವರೆಗೆ ಪೂರೈಕೆ ಆಗತ್ತೆ ಅಷ್ಟೇ. ಈ ಮುಂದಾಲೋಚನೆ ವಹಿಸಿ ತೈಲ ಸಂಗ್ರಹಣೆಯನ್ನ ಜಪಾನ್ 50 ವರ್ಷಗಳ ಹಿಂದಿನಿಂದಲೇ ಮಾಡ್ತಾ ಬಂದಿದೆ. ಕಷ್ಟಕಾಲಕ್ಕೆ ನಾವು ಹಣ ಹೇಗೆ ಉಳಿಸ್ತೀವೋ ಹಾಗೆ ಜಪಾನ್ ತನ್ನ ದೇಶಕ್ಕಾಗಿ ತೈಲವನ್ನ ಉಳಿಸ್ತಾ ಇದೆ.